ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಮೃತ್ ಭಾರತ್ ಯೋಜನೆಯಡಿ ರೈಲ್ವೆ ನಿಲ್ದಾಣಗಳು ಹೈಟೆಕ್ ಆಗ್ತಿವೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಲಾಗ್ತಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಾಗಾ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ರೈಲು ನಿಲ್ದಾಣದ ಸ್ಥಿತಿಯನ್ನ ನೋಡಿದ್ರೆ ನೀವು ಮೂಗಿನ ಮೇಲೆ ಬೆರಳಿಡುವುದು ಗ್ಯಾರಂಟಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಲಾದ ಕಾಮಗಾರಿ ಮೊದಲ ಮಳೆಗೆ ಅವ್ಯವಸ್ಥೆಯ ಗೂಡಾಗಿ ಮಾರ್ಪಟ್ಟಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಮೃತ್ ಭಾರತ್ ಯೋಜನೆಯಡಿಯಲ್ಲಿ ರೈಲ್ವೆ ನಿಲ್ದಾಣಗಳು ಹೈಟೆಕ್ ಆಗ್ತಿವೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಲಾಗ್ತಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಾಗಾ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ರೈಲ್ವೆ ನಿಲ್ದಾಣದ ಸ್ಥಿತಿ ನೋಡಿದ್ರೆ ನೀವು ಮೂಗಿನ ಮೇಲೆ ಬೆರಳಿಡೋದು ಗ್ಯಾರಂಟಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಲಾದ ಕಾಮಗಾರಿ ಮೊದಲ ಮಳೆಗೆ ಇಂಜಿನಿಯರಿಂಗ್ ಬುದ್ಧಿವಂತಿಕೆಯನ್ನ ಬೆತ್ತಲೆ ಮಾಡಿದ. ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣದ ಇಂದಿನ ದುಸ್ಥಿತಿ ನೋಡಿ. ಅಮೃತ್ ಭಾರತ್ ಯೋಜನೆಯಡಿ ಈ ನಿಲ್ದಾಣವನ್ನ ನವೀಕರಣಗೊಳಿಸಲಾಗಿತ್ತು. ಹೊಸ ಮೇಲ್ಚಾವಣಿಯನ್ನ ಹಾಕಲಾಗಿದೆ. ಈ ಮೇಲ್ಚಾವಣಿ ಯಾವ ಮಹಾನ್ ಇಂಜಿನಿಯರ್ ಡಿಸೈನ್ ಮಾಡಿದ್ದಾರೋ ದೇವರಿಗೆ ಗೊತ್ತು. ಮಳೆ ಬಂದರೆ ನೀರು ಹೊರಗೆ ಹೋಗುವ ಬದಲು ಸಂಪೂರ್ಣವಾಗಿ ಪ್ಲಾಟ್ಫಾರ್ಮ್ ಒಳಗಡೆ ಜಲಪಾತದಂತೆ ಸುರಿಯುತ್ತಿರುತ್ತದೆ. ರೈಲಿಗಾಗಿ ಕಾಯುವ ಪ್ರಯಾಣಿಕರು ನೆರಳಿಗಾಗಿ ಮೇಲ್ಚಾವಣಿಯಡಿ ನಿಂತರೆ ಅಲ್ಲಿಯೇ ಮಳೆ ನೀರು ನೇರವಾಗಿ ಅವರ ತಲೆಯ ಮೇಲೆ ಬೀಳುತ್ತಿದೆ. ಇದರಿಂದಾಗಿ ವೃದ್ಧರು, ಮಹಿಳೆಯರು, ಪುಟ್ಟ ಮಕ್ಕಳು ಸೇರಿದಂತೆ ನೂರಾರು ಪ್ರಯಾಣಿಕರು ಮಳೆಯಲ್ಲಿ ಸಂಪೂರ್ಣ ಒದ್ದೆಯಾಗಿ ನಡುಗುತ್ತಾ ರೈಲು ಹತ್ತಬೇಕಾದ ನರಕ ಯಾತನೆ ಎದುರಾಗಿದೆ. ಈಗಲಾದರೂ ಸಂಬಂಧಪಟ್ಟ ನೈಋತ್ಯ ರೈಲ್ವೆ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಎಚ್ಚೆತ್ತುಕೊಂಡು ಈ ಅವೈಜ್ಞಾನಿಕ ಮೇಲ್ಚಾವಣಿಯನ್ನ ಸರಿಪಡಿಸುತ್ತಾರಾ ಅಥವಾ ಪ್ರಯಾಣಿಕರನ್ನ ಇದೇ ರೀತಿ ಮಳೆಯಲ್ಲಿ ನೆನೆಯಲು ಬಿಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಸುಬ್ರಹ್ಮಣ್ಯ.